Yes. Good morning, students. So, in the last class, we learned regarding the friction, the force of friction, right? So, what happens here? Uh, we learned regarding the definition, DEFN, that is a shortcut of definition which I use. Then, then we learned regarding the types of friction. Then we learned regarding causes. Then we learned regarding the factors. Okay, so these all are the sub concepts we learnt in the last class regarding the friction, right? So today we are going to learn regarding the useful effects of the friction. One minute. Useful effects. Then we are going to write regarding demerit or disadvantages of friction. Then we are going to deal with the increasing friction and reducing friction. These all things we are going to learn today. So the slide is representing friction is sometimes useful. ಅಂದ್ರೆ ಫ್ರಿಕ್ಷನ್ ಎಲ್ಲೆಲ್ಲಿ ಯೂಸ್ಫುಲ್ ಆಗುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ ನಾವು ಫ್ರಿಕ್ಷನ್ನ, ಎಲ್ಲೆಲ್ಲಿ ಉಪಯೋಗ ಮಾಡ್ಕೋತಾ ಇದ್ದೀವಿ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ದ ಫ್ರಿಕ್ಷನ್ ಈಸ್ ಯೂಸ್ಫುಲ್ ಫಾರ್ ಮೆನಿ ಆಫ್ ಅವರ್ ಡೈಲಿ ಆಕ್ಟಿವಿಟೀಸ್. ತುಂಬ ಕೆಲಸಗಳಲ್ಲಿ ನಾವು ಫ್ರಿಕ್ಷನ್ನ ಕಾಣ್ತೀವಿ. ಇಟ್ ಈಸ್ ಪಾಸಿಬಲ್ ಟು ಹೋಲ್ಡ್ ಅ ಟಂಬ್ಲರ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ದ ಹ್ಯಾಂಡ್ ಆ್ಯಂಡ್ ದ ಟಂಬ್ಲರ್. ಸ್ನಾನ ಮಾಡ್ತಾ ಇರ್ತೀರ ಅಥವಾ ಯಾವುದಾದ್ರೂ ವಸ್ತುವನ್ನು ನೀವು ಹಿಡಿಬೇಕಾದ್ರೆ, ಟಂಬ್ಲರ್ ಅಂತಂದ್ರೇನು, ತಮಗೆ ಅಂತ ನಾವೇನು ಹೇಳ್ತೀವಿ ಅದು, ಅಥವಾ ಸಣ್ಣ ಬಕೆಟೋ, ಅದನ್ನು ಹಿಡಿಬೇಕಾದ್ರೆ ನೀವು ಕೈಯನ್ನು ಉಪಯೋಗಿಸ್ತೀರ. ಸೊ ಕೈಯಿಂದ ಹಿಡಿತೀರ, ಹೌದಾ? ಸೊ ಲೋಟದಿಂದ ನೀರು ಕುಡಿತೀರ. ಸೊ ಆ ಲೋಟ ಸ್ಮೂತ್ ಸರ್ಫೇಸ್ ಅಥವಾ ಏನೋ ಒಂದು ಸರ್ಫೇಸ್ ಇರುತ್ತೆ, ಅದನ್ನು ಕುಡಿಯುವಾಗ ಅದು ಹಿಡಿಯುವುದಕ್ಕೆ ಏನಂತೀವಲ್ಲ, ಹಿಡಿಯುವುದು. ಸಿಹ person is holding the glass, okay, with a water. So for that there must be a friction between the glass and your hand. So ಅದು ನಿಮ್ಮ ಕೈ ಮತ್ತು ಗ್ಲಾಸಿನ ನಡುವೆ ಘರ್ಷಣೆ ಇದ್ದರೆ ಮಾತ್ರ you can fix or you can hold the glass. Friction between the feet and ground. Friction between the feet and ground helps us to walk on the ground. Friction between the feet and the ground. ಫ್ರಿಕ್ಷನ್ ಇರುವ ಕಾರಣ, ಫ್ರಿಕ್ಷನ್ ಅಥವಾ ಘರ್ಷಣೆ ನೆಲದ ಮತ್ತು ನಿಮ್ಮ ಪಾದಕ್ಕೆ ಇರುವ ಕಾರಣ ನೀವು ನಡೀತೀರ. ಘರ್ಷಣೆನೇ ಇಲ್ಲ ಅಂದರೆ, ಬರೀ ಮೂವ್ ಆಗ್ತಾ ಹೋದರೆ, ಚಲನೆನೇ ಇತ್ತು ಅಂದರೆ ನೀವು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇದೆ ಅಂದ ಕಾರಣಕ್ಕೆ ಮಾತ್ರ ಏನು ಮಾಡ್ತೀವಿ, ನಾವು ನಿಂತು ಯಾರಾದರೂ ಕಂಡ್ರೆ ಮಾತಾಡ್ತೀವಿ. ಅಥವಾ ಬರೀ ಚಲನೆನೇ ಇತ್ತು ಅಂತಂದರೆ, ಅದನ್ನು ಅಪೋಸ್ ಮಾಡುವಂಥ ಯಾವುದೇ ಬಲ ಇರಲಿಲ್ಲ ಅಂತಂದರೆ ಏನಾಗ್ತಿತ್ತು, ವಿ ವೇರ್ ಆಲ್ವೇಸ್ ಇನ್ ಅ ಮೋಷನ್. Then it is possible to write with a pen or a pencil on a paper due to friction between the pen or a pencil and the paper. So even writing with a pen or a pencil, ಬರಿತಾ ಹೋಗ್ತೀರಾ ನೀವು, ಪಾಯಿಂಟ್ಸ್ನ ನೋಟ್ ಮಾಡ್ಕೋತಾ ಹೋಗ್ತಿರ್ತೀರ. ಸೊ ಹೇಗೆ ಪಾಸಿಬಲ್ ಆಗುತ್ತೆ, ಎರಡೂ ವಸ್ತುಗಳು, ಒಂದು ಪೆನ್ನು ಇನ್ನೊಂದು ಪೇಪರ್, ಹೌದಾ? ಸೊ ಒಂದು ಪೆನ್ನು ಇನ್ನೊಂದು ಪೇಪರ್ ಇರುವ ಕಾರಣ ಅವೆರಡರ ನಡುವೆ ಏನಾಗುತ್ತೆ, ಘರ್ಷಣೆ ಆಗುತ್ತೆ. ಸೊ ಘರ್ಷಣೆ ಇರುವ ಕಾರಣ ಯು ಕ್ಯಾನ್ ಮೂವ್ ದ ಪೆನ್ ಈಸಿಲಿ. ಅಥವಾ ಇಲ್ಲ ಅಂದರೆ, ಏನೂ ಘರ್ಷಣೆ ಇಲ್ಲ ಅಂದರೆ ಒಂದ್ಸಲ ಏನಾದರೂ ಬರೆಯೋಕೆ, ಅಕಸ್ಮಾತ್ ನೀವು ಯು ಬರಿತಾ ಹೋದರೆ ಹೀಗೆ ಹೋಗ್ಬಿಡುತ್ತೆ. ಇಫ್ ದೇರ್ ಇಸ್ ಅ ಫ್ರಿಕ್ಷನ್ ಯು ಕ್ಯಾನ್ ಜಸ್ಟ್ ಮೂವ್ ಅ ಪೆನ್ ಆರ್ ಅ ಪೆನ್ಸಿಲ್ ಇನ್ ಯೋರ್ ವೇ, ಇನ್ ಯೋರ್ ಡಿಸೈರ್ಡ್ ವೇ. ನಿಮ್ಗೆ ಹೆಂಗೆ ಬೇಕು ಹಾಗೆ ಬರಿತೀರಾ, ಹೌದಾ? Then it is possible to write on a blackboard due to the friction between the chalk and a blackboard. The teachers will be writing on the blackboard. ಟೀಚರ್ಸ್ ಯೂಸ್ ಮಾಡ್ತಾರೆ ಶಾಲೆಯಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ. ಸೊ ಅವೆರಡೂ ಸರ್ಫೇಸ್ ಏನು ಅಲ್ಲಿ ಸ್ಮೂತ್ ಆಗಿದ್ದರೆ, ಅಲ್ಲಿ ಬರೀ ಚಲನೆನೇ ಆಗ್ತಾ ಇದ್ರೆ ಏನಾಗ್ತಿತ್ತು, ಬರೀ ಟೀಚರ್ಸ್ ಒಂದೇ ಲೈನು ಅಥವಾ ಒಂದೇ ಆಕಾರದ ಏನೋ ಒಂದು ಡ್ರಾ ಮಾಡ್ತಿದ್ರು, ಹೌದಾ? ಬಟ್ ದೇ ಆರ್ ಮೂವಿಂಗ್ ದೇರ್ ಹ್ಯಾಂಡ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಯೂಸಿಂಗ್ ದ ಚಾಕ್ ಪಿಸ್. ಸೊ ದಟ್ ಈಸ್ ಡ್ಯೂ ಟು ದ ಫ್ರಿಕ್ಷನ್. ದಟ್ ಈಸ್ ಡ್ಯೂ ಟು ದ ಫ್ರಿಕ್ಷನಿಂದ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಆನ್ ಅ ಸ್ಕ್ರೀನ್ ದೇರ್, ಹೌದಾ? ನಾನು ಏನಾದರೂ ಬರಿತಾ ಹೋಗ್ತೀನಿ, ಅಥವಾ ನಿಮಗೆ ಏನಾದರೂ ತಿಳಿಸ್ಕೊಡ್ಬೇಕಂದ್ರೆ ಏನಾದರೂ ಒಂದು ಡೈಗ್ರಾಮು, ರಫ್ ಡೈಗ್ರಾಮು ಡ್ರಾ ಮಾಡ್ತಾ ಹೋಗ್ತೀನಿ. ಸೊ ಇದು ಹೇಗಾಗತ್ತೆ, ಅದು ನನ್ನ ಬೆರಳು ಮತ್ತು ಆ ಮೊಬೈಲ್ ಸ್ಕ್ರೀನ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ, ನನ್ನ ಬೆರಳು ಮತ್ತು ಆ ಸ್ಕ್ರೀನ್ ಮೇಲೆ ಏನಾಗ್ತಾ ಇರುತ್ತೆ, ಘರ್ಷಣೆ ಆಗ್ತಾ ಇರುತ್ತೆ, ಹೌದಾ?
ಸೊ ಘರ್ಷಣೆ ಆಗೋ ಕಾರಣ ಏನಾಗತ್ತೆ, ಐ ಕ್ಯಾನ್ ಮೂವ್ ಈಸಿಲಿ, ಐ ಕ್ಯಾನ್ ಮೂವ್ ಮೈ ಫಿಂಗರ್ ಈಸಿಲಿ. ಅಲ್ಲಿ ಘರ್ಷಣೆನೇ ಇಲ್ಲ ಅಂದರೆ ಏನಾಗ್ತಾ ಇತ್ತು, ಐ ಕುಡಂಟ್ ಮೂವ್ ಮೈ ಫಿಂಗರ್ ಈಸಿಲಿ. ದೆನ್ ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ಸ್ ಆ್ಯಂಡ್ ದ ರೋಡ್ ಹೆಲ್ಪ್ಸ್ ಆಟೋಮೊಬೈಲ್ ಟು ಮೂವ್ ಆನ್ ದ ರೋಡ್ಸ್. ಇದನ್ನು ಹೇಳಿದ್ದೀನಿ, ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ಸ್ ಆ್ಯಂಡ್ ದ ರೋಡ್ಸ್. ಫ್ರಿಕ್ಷನ್ ಬಿಟ್ವೀನ್ ದ ಬ್ರಿಕ್ಸ್ ಹೆಲ್ಪ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್. ಇಫ್ ಸಪೋಸ್ ಫ್ರಿಕ್ಷನ್ನೇ ಇಲ್ಲ ಅಂತಂದರೆ ಒಂದು ಇಟ್ಟಿಗೆ ಇಟ್ಟರೆ ಅದ್ರ ಮೇಲೆ ಇನ್ನೊಂದು ಇಟ್ಟಿಗೆ ಇಟ್ಟರೆ ಇಲ್ಲಿ ಏನಾಗುತ್ತೆ, ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಹೌದು, ಸ್ಲೈಡ್ ಆಗ್ತಾ ಹೋಗುತ್ತೆ. ಅಂದರೆ ಅದೇನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಒಂದ್ರ ಮೇಲೊಂದು ಕರೆಕ್ಟಾಗಿ ಕೂತ್ಕೋತಾವೆ. ಅಲ್ಲಿ ಫ್ರಿಕ್ಷನ್ನೇ ಇಲ್ಲ ಅಂತಂದರೆ ಏನಾಗ್ಬೋದು, ಇಟ್ಟಿಗೆಗಳು ಬೀಳ್ಬೋದು. ಸೊ ದ್ಯಾಟ್ ಈಸ್ ದ ಎಕ್ಸಾಂಪಲ್ ಆಫ್ ಅ ಗುಡ್ ಎಫೆಕ್ಟ್ ಆಫ್ friction. See, in our day-to-day activities, in many activities we will use the friction, but we don't know that due to the friction we are using it. ಅದು ಘರ್ಷಣೆಯಿಂದ ನಾವು ಇವೆಲ್ಲ ಕೆಲಸ ಮಾಡ್ತೀವಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಈಗ ಏನಾಗುತ್ತೆ, ನಮ್ಮ ಎಷ್ಟೋ ಕೆಲಸಗಳಲ್ಲಿ ಘರ್ಷಣೆ ಅಥವಾ ಫ್ರಿಕ್ಷನ್ ಇನ್ವಾಲ್ವ್ ಆಗಿದೆ ಅಂತ ತಿಳಿಯುತ್ತೆ. ಹೌದಾ? ಸೊ ಫ್ರಿಕ್ಷನ್ ಈಸ್ ಸಮ್ಟೈಮ್ಸ್ ಯೂಸ್ಫುಲ್. ಸೊ ಸಮ್ಟೈಮ್ಸ್ ಯೂಸ್ಫುಲ್ ಇದ್ದಾಗ ಫ್ರಿಕ್ಷನಿಂದ ಏನು ಕೆಟ್ಟ ಆಗೋದೇ ಇಲ್ವಾ, ಅಥವಾ ಕೆಟ್ಟ ಪರಿಣಾಮಗಳು ಫ್ರಿಕ್ಷನಿಂದ ಏನು ಇಲ್ವಾ? ಹಾಗಲ್ಲ. ಸೊ ಇಫ್ ಸಮಥಿಂಗ್ ಈಸ್ ಯೂಸ್ಫುಲ್, ಸಮಥಿಂಗ್ ಡಿಸ್ಅಡ್ವಾಂಟೇಜ್ ವಿಲ್ ಬಿ ದೇರ್ ಇನ್ ಎವ್ರಿ ಕಾನ್ಸೆಪ್ಟ್ ಆರ್ ಇನ್ ಎವ್ರಿಥಿಂಗ್. ಹೌದಾ? ಸೊ ವಿ ವಿಲ್ ಡಿಸ್ಕಸ್ ನೌ ರಿಗಾರ್ಡಿಂಗ್ ದ ಅನ್ಡಿಸೈರೇಬಲ್ ಫ್ರಿಕ್ಷನ್. ಅಂದರೆ ಫ್ರಿಕ್ಷನ್ನಿಂದ ಏನು ಲೋಪದೋಷಗಳಾಗ್ಬೋದು ಅಂತ. Next, the first point is soles of the shoes wear out due to the friction. Soles of a shoes. Sometimes you will use the shoes, right? So ಶೂಸನ್ನು ಸ್ವಲ್ಪ ದಿನ ಹಾಕ್ಕೊಂಡು ನೋಡಿ, 1 ವರ್ಷನೋ 2 ವರ್ಷನೋ ಹಾಕೋದ್ಮೇಲೆ ಏನಾಗುತ್ತೆ, ಶೂಸ್ ಸವಿತಾ ಹೋಗುತ್ತೆ. ಹೌದಾ? ಮನೇಲಿ ಹೇಳ್ತೀವಿ ನಾವು ಅಪ್ಪ ಅಮ್ಮಂಗೆ, ಅಪ್ಪ ನಂದು ಶೂಸ್ ಸವಿತಾ ಇದೆ, ನನಗೆ ಬೇರೆ ಶೂಸ್ ಕೊಡಿಸು, ನನ್ನ ಚಪ್ಪಲ್ ಸವಿತಾ ಇದೆ, ನನಗೆ ಬೇರೆ ಚಪ್ಪಲ್ ಕೊಡಿಸು. ಏನಾಗುತ್ತೆ, ಸೋಲ್ಸ್ ಆಫ್ ಅ ಶೂಸ್ ವೇರ್ ಡ್ಯೂ ಟು ದ ಫ್ರಿಕ್ಷನ್. ವೇರ್ ಅಂದರೆ ಸವಿಯುವುದು ಅಂತ. ಹೌದಾ? ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಘರ್ಷಣೆಯಿಂದ ಏನಾಗುತ್ತೆ, ಸರ್ಫೇಸ್ ಮತ್ತು ಶೂಸ್ನ ಘರ್ಷಣೆಯಿಂದ ಏನಾಗುತ್ತೆ, ಬೇಗ ನಮ್ಮ ಶೂಸ್ ಸವಿತಾವೆ. ಟೈಪ್ಸ್ ಆಫ್ ಬೈಸಿಕಲ್ಸ್ ಆ್ಯಂಡ್ ಆಟೋಮೊಬೈಲ್ಸ್ ವೇರ್ ಔಟ್ ಡ್ಯೂ ಟು ಫ್ರಿಕ್ಷನ್. ಡ್ಯೂ ಟು ದ ಫ್ರಿಕ್ಷನ್ ಆಲ್ಸೋ ದ ಟೈರ್ಸ್ ಆಫ್ ದ ಆಟೋಮೊಬೈಲ್ಸ್ ಮೇ ಡ್ಯಾಮೇಜ್. ನೆಕ್ಸ್ಟ್, steps of staircases and foot over bridges in railway station wear out due to the friction. Steps of staircases ಅಥವಾ ಮೆಟ್ಲುಗಳಿರ್ಬೋದು, ಅಥವಾ ಫೂಟ್ ಓವರ್ ದ ಬ್ರಿಡ್ಜಸ್ ಇನ್ ರೈಲ್ವೆ ಸ್ಟೇಷನ್. ಫುಟ್ಪಾತ್ ಅಂತ ಏನು ಹೇಳ್ತೀವಿ ಅದು. ಸೊ ಅದೇನಾಗುತ್ತೆ, ಕಿತ್ತು ಬರುತ್ತೆ. ಯಾಕೆ ಕಿತ್ತು ಬರುತ್ತೆ? ಡ್ಯೂ ಟು ದ ಫ್ರಿಕ್ಷನ್. ನಾವು ಯಾವಾಗಲೂ ಅದ್ರ ಮೇಲೆ ಓಡಾಡೋದ್ರಿಂದ, ಅದರ ಮೇಲೆ ಸರಸಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಫ್ರಿಕ್ಷನ್ ಘರ್ಷಣೆಯಿಂದ ಅವು ಏನಾಗುತ್ತೆ, ಕಿತ್ತು ಬರ್ತವೆ. ಸ್ಟೆಪ್ಸ್, ಓಕೆ. ನೈವ್ಸ್ ಆ್ಯಂಡ್ ರೇಸರ್ಸ್ ಲೂಸ್ ದೇರ್ ಶಾರ್ಪ್ ಎಡ್ಜಸ್ ಡ್ಯೂ ಟು ದ ಫ್ರಿಕ್ಷನ್. ಸೊ ಹೊಸ ಚಾಕು ತಂದಿರ್ತೀರ, ಬೇಗ ಎಲ್ಲ ಕಟ್ಟಾಗ್ತಾ ಇರುತ್ತೆ. ಸ್ವಲ್ಪ ದಿನ ಆದಮೇಲೆ ಏನಂತಾರೆ, ಅಮ್ಮ ಚಾಕು ಮೊಂಡಾಗಿದೆ, ಅದನ್ನು ಏನು ಮಾಡಬೇಕು, ಶಾರ್ಪ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳ್ತಾರೆ. ವೈ? ಬಿಕಾಸ್ by cutting all the vegetables, all the fruits and all, what happens, due to the friction the knives will lose their edges or a sharp endings. ಅದೇನಾಗುತ್ತೆ, ಶಾರ್ಪ್ ಆಗಿ ಏನಿರುತ್ತೆ ಅದೇನಾಗುತ್ತೆ, ಮೊಂಡಾಗ್ತಾ ಹೋಗುತ್ತೆ. ಇದರಿಂದ ಘರ್ಷಣೆಯಿಂದ. ಸೊ ಫ್ರಿಕ್ಷನ್ is sometimes undesirable. That is, soles of shoes wear out due to friction. Tires of bicycles and automobiles wear out due to friction. Steps of staircases and foot over bridges in railway stations wear out due to friction. So knives and razors lose their shape edges due to friction. ಸೊ ಫ್ರಿಕ್ಷನ್ ಅಥವಾ ಘರ್ಷಣೆಯಿಂದ ಇಷ್ಟೆಲ್ಲ ಏನಾಗುತ್ತೆ, ದುರಂತಗಳು ಅಥವಾ ದುಷ್ಪರಿಣಾಮಗಳನ್ನು ಕಾಣ್ತೇವೆ. ಹೌದಾ? ಸೊ ಫ್ರಿಕ್ಷನ್ ಈಸ್ ಸಮ್ಟೈಮ್ಸ್ ಡಿಸೈರೇಬಲ್, ಫ್ರಿಕ್ಷನ್ ಈಸ್ ಸಮ್ಟೈಮ್ಸ್ ಅನ್ಡಿಸೈರೇಬಲ್. ಅದು ನಮಗೆ ಹೆಲ್ಪು ಮಾಡುತ್ತೆ, ಅದು ನಮಗೆ ದುಷ್ಪರಿಣಾಮಗಳನ್ನು ತಂದುಕೊಡತ್ತೆ. ಹೌದಾ? ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಅನ್ಡಿಸೈರೇಬಲ್ ಆ್ಯಂಡ್ ಡಿಸೈರೇಬಲ್ ಥಿಂಗ್ಸ್ ಆಫ್ ದ ಫ್ರಿಕ್ಷನ್. ಓಕೆ, ನೆಕ್ಸ್ಟ್, I hope desirable or sometimes useful is clear. That is holding the glass,
Okay, walking on the road, writing with pen or a pencil on a paper, writing with a chalk piece on a blackboard, then moving of automobiles on the road, construction of the buildings, that is the bricks arrangement. So these all are the examples, that is useful examples of the friction. Then undesirable, soles of a shoe or a slipper, then wear out of the tires of bicycles or bike, then staircases. Okay, staircases, what happens, they will wear out ಅಂದ್ರೆ ಕಿತ್ ಬರ್ತವೆ ಅಂತ. Then the sharp edges of the knife becomes lose their sharpness, that is due to the friction. Okay, next we have increasing friction. ಸೊ ಹೇಗೆ ನಾವು ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡಬಹುದು, ಯೂಸ್ಫುಲ್ ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡಬಹುದು. So increasing friction can be increased by increasing the roughness of the surface in contact. So in factors affecting the friction we studied regarding the surface, ಅಂದರೆ ಸರ್ಫೇಸಿನ ಪ್ರಭಾವದ ಮೇಲೆ ಏನಾಗುತ್ತೆ, ಫ್ರಿಕ್ಷನ್ ಅಥವಾ ಘರ್ಷಣೆ ಏನಾಗುತ್ತೆ, ಅವಲಂಬಿತವಾಗಿರುತ್ತದೆ. ಹೌದಾ? ಸೊ ಆ ಸರ್ಫೇಸ್ ಯಾವಾಗ, ಯಾವ ಥರ ಸರ್ಫೇಸ್ ಇದ್ದಾಗ ಫ್ರಿಕ್ಷನ್ ಅಥವಾ ಘರ್ಷಣೆ ಜಾಸ್ತಿ ಇರುತ್ತೆ, ರಫ್ ಸರ್ಫೇಸ್ ಅಂತ ಹೇಳಿದ್ದೀವಿ. ಸೊ ಸಪೋಸ್ ವಿ ಮೇಕ್ ದ ಸರ್ಫೇಸ್ ಆ್ಯಸ್ ಮೋರ್ ರಫ್, ದೆನ್ ದೇರ್ ವಿಲ್ ಬಿ ಮೋರ್ ಫ್ರಿಕ್ಷನ್, ದೆನ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ friction. Understood? So increase in the friction is done by making the surface rough, okay, or by increasing the roughness of the surface. Understood? Now here example ಏನೇನು, the soles of the shoes are grooved to have a better grip on the floor. ಸೊ soles of the shoes, ಈಗ ಶೂಸ್ನ ಸೋಲ್ಸ್ ಅಥವಾ ಪಾದುಕೆದು ಇದು ಇರುತ್ತಲ್ಲ ಸೋಲ್ ಕೆಳಗಿಂದು, ಸೊ ಅದಕ್ಕೆ ರಿಡ್ಜಸ್ ಅಥವಾ ಒಂದು ಸರ್ಟನ್ ಶೇಪ್ಸ್ ಕೊಟ್ಟರೆ ಏನಾಗತ್ತೆ, ರಫ್ನೆಸ್ ಇನ್ಕ್ರೀಸ್ ಆಗುತ್ತೆ. ಹೌದಾ? ರಫ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ರಫ್ನೆಸ್ ಇನ್ಕ್ರೀಸ್ ಆದಾಗ ದೇರ್ ವಿಲ್ ಬಿ ಅ ಬೆಟರ್ ಗ್ರಿಪ್ ಆನ್ ದ ಫ್ಲೋರ್, ದೇರ್ ವಿಲ್ ಬಿ ಅ ಬೆಟರ್ ಗ್ರಿಪ್. ಸ್ಪೈಕ್ ಶೂಸ್ ಅಂತ ಕೇಳಿದ್ದೀವಿ ನಾವು. ಸ್ಪೈಕ್ ಶೂಸ್ ಅಂದರೆ ಏನು, ಹೀಗೆ ಇರುತ್ತೆ ಶೂಸ್ ಮೇಲೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಬೈ ದ ಪರ್ಸನ್ಸ್ ಹೂ ವಿಲ್ ಬಿ ಅಥ್ಲೆಟ್, ಓಡ್ತಿರ್ತಾರಲ್ಲ. ಹೌದಾ? ಸೊ ಅವರು ಸ್ಪೈಕ್ ಶೂಸ್ನ ಯೂಸ್ ಮಾಡ್ತಾರೆ. ಹೌದಾ? ಸೊ ವಾಟ್ ಹ್ಯಾಪನ್ಸ್ ಹಿಯರ್, it increases the friction and it increases the grip on the floor. Then tires of the vehicles are treaded to increase the grip. I told you tires ಏನು ಮಾಡ್ತಾರೆ, treaded ಅಂದರೆ ಈ ಥರ ಒಂಥರ ಶೇಪ್, ಅಥವಾ ಈಗ ನೋಡಿ ಈ ಟೈರ್ಗಳ ನಡುವೆ ಒಂಥರ ಏರು ಇಳಿತ ಮಾಡಿದಾರಲ್ಲ, that increases the friction and avoid the skidding of the automobile. ಸ್ಕಿಡ್ ಆಗೋದನ್ನು ತಡೆ ಹಿಡಿಯುತ್ತೆ. The brake pads of vehicles are rough to stop moving vehicles when the brakes are applied. ಈಗ ನೀವು ವೆಹಿಕಲ್ ಓಡಿಸ್ತಾ ಇರ್ತೀರ, ನಿಮ್ಮ ಅಪ್ಪನೋ ಅಮ್ಮನೋ ವೆಹಿಕಲ್ ಓಡಿಸ್ತಾ ಇರ್ತಾರೆ, ಬೈಸಿಕಲ್ ಓಡಿಸ್ತೀರ ನೀವು. ಹೌದಾ? ಸೊ ನೀವು ಬ್ರೇಕ್ ಹಾಕಿದಾಗ ಆ್ಯಕ್ಚುಲಿ ಏನಾಗುತ್ತೆ, ಅಲ್ಲಿ ಬ್ರೇಕ್ ಪ್ಯಾಡ್ಸ್ ಅಂತ ಇರ್ತವೆ ವೆಹಿಕಲಲ್ಲಿ. ಸೊ ಆ ಬ್ರೇಕ್ ಪ್ಯಾಡ್ ಮತ್ತು those brake pads, here you can see the brake pads in this brake pad of a two-wheeler it is. So ಆ brake pad surface ನೋಡಿ, it is rough. ಹೌದಾ? ಸೊ if it is rough, when you apply the brake pads of the vehicles will be rough and they stop moving the vehicle when the brakes are applied. Next, gymnasts apply some coarse substance on their hands for a better grip. ಜಿಮ್ನಾಸ್ಟಿಕ್ಸ್ ಮಾಡ್ತಿರ್ತಾರಲ್ಲ, ಅಥವಾ ಸರ್ಕಸ್ ಮಾಡ್ತಾ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ದೇ ವಿಲ್ ಅಪ್ಲೈ ಸಮ್ ಕೋರ್ ಸರ್ಫೇಸ್, ಏನಾದರೂ ರಫ್ ಆದಂತಹ ಸರ್ಫೇಸನ್ನು ಅಥವಾ ಪೌಡರ್ನ ಅವ್ರ ಕೈಗೆ ಹಚ್ಕೋತಾರೆ. ಯಾಕೆ? ಇಟ್ ಎನ್ಹಾನ್ಸಸ್ ದ ಗ್ರಿಪ್ ಆಫ್ ಹೋಲ್ಡಿಂಗ್ ಎನಿಥಿಂಗ್ ಈಸಿಲಿ. ಸೊ ಅವ್ರ ಕೈಗೆ ಏನಾದರೂ ಹಚ್ಕೋತಾರೆ, ಕೈಗೆ ಎಣ್ಣೆ ಹಚ್ಕೊಂಡು ಹೋಗಲ್ಲ ಅವರು, ಯಾಕೆಂದರೆ ಎಣ್ಣೆ ಏನಂತ ಸ್ಮೂತ್ ಆಗಿರುತ್ತೆ, ಅದನ್ನು ಹಿಡ್ಕೊಂಡಾಗ ಅದು ಸ್ಲಿಪ್ ಆಗ್ಬೋದು. ಸೊ ಏನಾದರೂ ರಫ್ ಅಥವಾ ಉಸುಕು ಹಚ್ಕೋತಾರೆ. ಸಮ್ಟೈಮ್ಸ್ ಯು ಕ್ಯಾನ್ ಸಿ ಅ ಗುಡ್ ಸ್ಪೋರ್ಟ್ಸ್ಮನ್ ಅಥವಾ ರ್ಯಾಕ್ಸ್ ಮೇಲೆ ಓಡ್ತಾ ಇರ್ತಾರೆ. ಹೌದಾ? ಸೊ ವಾಟ್ ದೇ ವಿಲ್ ಅಪ್ಲೈ, ದೇ ವಿಲ್ ಜಸ್ಟ್ ರಿಮೂವ್ ದೇರ್ ಶೂಸ್ ಆರ್ ದ ಸ್ಲಿಪ್ಪರ್ಸ್ ಆ್ಯಂಡ್ ದೇ ವಿಲ್ ಜಸ್ಟ್ ರಬ್ ದೇರ್ ಫೀಟ್ ಆನ್ ದ ಗ್ರೌಂಡ್. ಆ ಮಣ್ಣಿನ ಜೊತೆ ಏನು ಮಾಡ್ತಾರೆ, ಫೀಟನ್ನು ಏನು ಮಾಡ್ತಾರೆ, ಹೀಗೆ ರಬ್ ಮಾಡ್ತಾರೆ.
ಯಾಕೆ? ಅವ್ರದ್ದು ಫೀಟ್ ಅಥವಾ ಪಾದ ಏನಾಗುತ್ತೆ, ರಫ್ ಆಗತ್ತೆ. ಸೊ ದ್ಯಾಟ್ ಇಟ್ ಕ್ಯಾನ್ ಇನ್ಕ್ರೀಸಸ್ ದ ಫ್ರಿಕ್ಷನ್ ಆಸ್ ವೆಲ್ as ದೇ ಕ್ಯಾನ್ ಮೂವ್ ಫಾಸ್ಟರ್. ಅಂಡರ್ಸ್ಟುಡ್? ಆ್ಯಂಡ್ ದೇ ಸಮಟೈಮ್ಸ್ ದೇ ವಿಲ್ ಅಪ್ಲೈ ದ ಸ್ಯಾಂಡನ್ನು, ಅಥವಾ ಈಗ ಲಗಾಟೆ ಹೊಡಿತಿರ್ತಾರೆ ಹೌದಾ, ಪಲ್ಟಿ ಹೊಡಿತಿರ್ತಾರೆ, ಆಮೇಲೆ ಡಿಸ್ಕ್ ಥ್ರೋ ಮಾಡ್ತಿರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ, ಸ್ಯಾಂಡನ್ನು ಹಚ್ಕೋತಾರೆ. ಸ್ಯಾಂಡನ್ನು ಹಚ್ಕೊಂಡ್ರೆ ಏನಾಗುತ್ತೆ, ಕೈ ಬಿರುಸಾಗುತ್ತೆ ಉಸುಕನ್ನು ಹಚ್ಕೊಂಡ್ರೆ, ಮರಳು ಅಂತ ವಾಟ್ ವಿ ವಿಲ್ ಕಾಲ್. ಓಕೆ, ಸೊ ವೆನ್ ಯುವರ್ ಹ್ಯಾಂಡ್ ಸರ್ಫೇಸ್ ವಿಲ್ ಬಿಕಮ್ ರಫ್, ಸೊ ಯು ಕ್ಯಾನ್ ಹೋಲ್ಡ್ ಎನಿಥಿಂಗ್ with a grip, with a more grip, because it causes the friction between your hand and that thing. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಇನ್ಕ್ರೀಸಿಂಗ್ ದ ಫ್ರಿಕ್ಷನ್ನ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಬಗ್ಗೆ ಇದಿದೆ. ಸೊ ಏನಂತ ಕಲ್ತ್ವಿ ನಾವು, ದ ಇನ್ಕ್ರೀಸ್, ಇಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ರಫ್ನೆಸ್ ಆಫ್ ದ ಸರ್ಫೇಸ್, ಸೋಲ್ಸ್ ಆಫ್ ದ ಶೂಸ್, ಪಾದುಕೆಗಳಿರ್ಬೋದು, ಟೈರ್ಸ್ ಆಫ್ ದ ವೆಹಿಕಲ್ಸ್, then brake pads, when we apply the brake the vehicles will stop. Then we'll learn regarding the gymnastics, apply some coarse substance. coarse ಅಂತಂದರೆ ರಫ್ ಆದಂತಹ ಅಥವಾ ಹಳಕಾಗಿರುವಂತಹ, ಸ್ಮೂತ್ ಆಗಿರಲ್ಲ, ಆನ್ ದೇರ್ ಹ್ಯಾಂಡ್ಸ್ ಫಾರ್ ಅ ಬೆಟರ್ ಗ್ರಿಪ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಇನ್ಕ್ರೀಸಿಂಗ್ ಫ್ರಿಕ್ಷನ್. ನೆಕ್ಸ್ಟ್, ರೆಡ್ಯೂಸಿಂಗ್ ಫ್ರಿಕ್ಷನ್. ಈಗ ಫ್ರಿಕ್ಷನ್ ಅನ್ಡಿಸೈರೇಬಲ್ ಅಥವಾ ನಮಗೆ ಯೂಸ್ ತುಂಬ ದುಷ್ಪರಿಣಾಮಗಳನ್ನ ಕೂಡ ಮಾಡತ್ತೆ. ಸೊ ಅದನ್ನು ನಾವು ಹೇಗೆ ರೆಡ್ಯೂಸ್ ಮಾಡ್ಕೋಬೋದು, ಹೇಗೆ ಕಮ್ಮಿ ಮಾಡ್ಕೋಬೋದು? ಸೊ ಫ್ರಿಕ್ಷನ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಯೂಸಿಂಗ್ ಲುಬ್ರಿಕೆಂಟ್ಸ್ ಲೈಕ್ ಪೌಡರ್ಸ್ ಆರ್ ಆಯಿಲ್ಸ್ ಆ್ಯಂಡ್ ಗ್ರೀಸ್. ಲುಬ್ರಿಕೆಂಟ್ಸ್ ಅಂದರೆ ಸ್ಮೂತ್ ಆದಂತಹ ಪೌಡರು, ಆಯಿಲ್ಸು, ಎಣ್ಣೆನೋ ಅಥವಾ ಗ್ರೀಸನ್ನ ಯೂಸ್ ಮಾಡಿದರೆ ಏನಾಗುತ್ತೆ, ಫ್ರಿಕ್ಷನಲ್ಲಿ ಕಮ್ಮಿ ಇರುತ್ತೆ. ಯೂಸಿಂಗ್ ರೋಲರ್ಸ್ ಆರ್ ವೀಲ್ಸ್, ರೋಲರ್ ಅಥವಾ ವೀಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಮೂವ್ ಎನಿಥಿಂಗ್ ವೆರಿ ಈಸಿಲಿ. ಯೂಸಿಂಗ್ ಬಾಲ್ ಬೇರಿಂಗ್ಸ್, ದಿಸ್ ಈಸ್ ಅ ಡೈಗ್ರಾಮ್ ಫಾರ್ ಬಾಲ್ ಬೇರಿಂಗ್ಸ್. Using the ball bearings. So for these all we have examples here. So the first one is what? Using lubricants like using lubricants like powders, okay, then grease, okay, then oils. So where we will use this point? So here we sprinkle powder ಆನ್ ಅ ಕೇರಮ್ ಬೋರ್ಡ್ ಟು ರೆಡ್ಯೂಸ್ ಫ್ರಿಕ್ಷನ್. ಕೇರಮ್ ಆಡ್ತಾ ಇರ್ತೀವಿ ಹೌದಾ, ವೈಲ್ ಪ್ಲೇಯಿಂಗ್ ದ ಕೇರಮ್ ಬೋರ್ಡ್ ವಿ ವಿಲ್ ಪುಟ್ ಸಮ್ ಪೌಡರ್ ಆನ್ ದ ಬೋರ್ಡ್ so that it reduces the friction. And what happens there, if the friction is reduces, what happens, the motion increases. Okay, then so this is regarding the sprinkling of the powder on a carom board. Next, using rollers or wheels. Oil or grease, sometimes oil or grease is applied between the moving parts of the machines to reduce the friction. So sometimes what happens, our vehicles after extensive use they will stop after some time. So ಸಡನ್ ಆಗಿ ಏನಾಗುತ್ತೆ, ನೀವು ಗಾಡಿ ಮೇಲೆ ಹೋಗ್ತಾ ಇರ್ತೀರಾ, ಸಡನ್ ಆಗಿ ಗಾಡಿ ಸ್ಟಾಪ್ ಆಗಿಬಿಡುತ್ತೆ, ನೀವು ಎಷ್ಟೇ ಸ್ಟಾರ್ಟ್ ಮಾಡಿದರೂ ಸ್ಟಾರ್ಟ್ ಆಗಲ್ಲ. ಸೊ ವೆನ್ ಯು ಟೇಕ್ ಇಟ್ ಟು ದ ಗ್ಯಾರೇಜ್ ಮ್ಯಾನ್ ವಿಲ್ ಸೇ ದ್ಯಾಟ್, the mechanic will say that oil ಕಮ್ಮಿ ಆಗಿದೆ, the oil has been reduced, so you have to apply oiling ಮಾಡಿಸ್ಬೇಕು ಅಂತ ಅಂತಾರೆ. So what happens there, they will put some oil in your vehicle so that it reduces the friction between the machines. ಸೊ ಗಾಡಿ ಓಡಿ ಒಳಗಿನ ಇಂಜಿನ್ಗಳ ನಡುವೆ, ಆ ಇಂಜಿನ್ ಪಾರ್ಟ್ಸ್ಗಳ ನಡುವೆ ಘರ್ಷಣೆ ಜಾಸ್ತಿ ಆಗಿರುತ್ತೆ. ಆ ಘರ್ಷಣೆ ಜಾಸ್ತಿಯಾಗಿ ಹೀಟ್ ಪ್ರೊಡ್ಯೂಸ್ ಆಗಿ ನಿಮ್ಮ ಗಾಡಿ ಏನಾಗಿರುತ್ತೆ, ಸ್ಟಾಪ್ ಆಗಿರುತ್ತೆ ಹೌದಾ. ಸೊ ಅವಾಗ ಏನು ಮಾಡ್ತಾರೆ, ಎಣ್ಣೆ ಹಾಕೋದ್ರಿಂದ ಅಥವಾ ಗ್ರೀಸ್ ಹಾಕೋದ್ರಿಂದ ಅಲ್ಲಿ ಅವೇನು ಪಾರ್ಟ್ಸ್ ಇರ್ತಾವಲ್ಲ, ಆ ಪಾರ್ಟ್ಸ್ ಮೂವ್ ಆದರೂ ಜಾಸ್ತಿ ಘರ್ಷಣೆನ ಕಡಿಮೆ ಮಾಡ್ತವೆ. ಮೀನ್ಸ್ ಇಟ್ ರೆಡ್ಯೂಸಸ್ ದ ಫ್ರಿಕ್ಷನ್ ಬಿಟ್ವೀನ್ ದ ಪಾರ್ಟ್ಸ್ ಆಫ್ ದ ಇಂಜಿನ್ ಸೊ ದ್ಯಾಟ್ the vehicle can move smoothly. So oiling has to be done for the vehicles regularly or for any machines regularly. Suppose for sieving machine, ನಿಮ್ಮ ಮನೆಯಲ್ಲಿ ಅಮ್ಮ ಅಥವಾ ತಂಗಿನೋ ಅಕ್ಕನೋ ಹೊಲಿತಾ ಇದ್ದರೆ, ಆ ಹೊಲಿಗೆ ಮಷೀನ್ಗೆ, ಎಲೆಕ್ಟ್ರಿಕ್ದಲ್ಲ, ಮೆಕ್ಯಾನಿಕಲ್ ಕಾಲಲ್ಲಿ ತುಳಿತಾರಲ್ಲ, ಸೊ ಆ ಹೊಲಿಗೆ ಮಷೀನ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ ಅವಾಗವಾಗ. ಯಾಕೆ, ಅದು ಸ್ಮೂತಾಗಿ ಬರಲಿ ಅಥವಾ ಸ್ಮೂತಾಗಿ ರನ್ ಆಗಲಿ ಅಂತ ಹಾಕ್ತಾ ಇರ್ತಾರೆ. ವಾಟ್ ಹ್ಯಾಪನ್ಸ್, ಇಟ್ ಪ್ರೊಡ್ಯೂಸಸ್ ಆರ್ ಇಟ್ ರೆಡ್ಯೂಸಸ್ ದ ಫ್ರಿಕ್ಷನ್. ಆ ಒಳಗಿರುವಂಥ ಸಣ್ಣ ಪಾರ್ಟ್ ಏನಿರುತ್ತೆ ಅದರ ನಡುವೆ ಫ್ರಿಕ್ಷನ್ ಆಗೋದನ್ನು ಅದು ಕಡಿಮೆ ಮಾಡುತ್ತೆ. ಸೊ ದ್ಯಾಟ್ ದ ಮಷೀನ್ ಕ್ಯಾನ್ ರನ್ ಸ್ಮೂತ್ಲಿ.
Okay, so oil or grease is applied between the moving parts of the machines to reduce the friction. Then we have rollers are used in luggage bags to reduce the friction. ಮೊದಲೇನು ಮಾಡ್ತಾ ಇದ್ರು, ಮೊದಲೆಲ್ಲ ಗಂಟಲ್ಲಿ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ರು, ಅಥವಾ ದೊಡ್ಡ ದೊಡ್ಡ ಬ್ಯಾಗ್ಸ್ ಇರ್ತಾ ಇದ್ವು, ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ರು. ಸೊ ಇಟ್ ವಾಸ್ ವೆರಿ ಟಫ್ ಟು ಹೋಲ್ಡ್ ದ ಬ್ಯಾಗ್ಸ್ ವಿಚ್ ಹ್ಯಾಸ್ ಹ್ಯೂಜ್ ಗೂಡ್ಸ್, ತುಂಬ ಭಾರವಾಗಿದ್ದರೆ, ವಿಚ್ ಹ್ಯಾಸ್ ಮೋರ್ ವೇಟ್. ಇಟ್ ವಾಸ್ ವೆರಿ ಟಫ್. ಬಟ್ ನೌ ಅ ಡೇಸ್ ವಾಟ್ ಹ್ಯಾಪನ್, ವಿ ಹ್ಯಾವ್ the wheels or rollers, the wheels or rollers to the one ನಿಮಿಷ, yeah, wheels or rollers to the luggage bag so that we can move them easily on the floor. So rollers are used in luggage bags to reduce the friction na ಕಮ್ಮಿ ಮಾಡುತ್ತೆ, so that we can drag the bag very easily. Yeah. Next, ball bearings are used in ceiling fans, in bicycles, then in vehicles to reduce the friction. Ball bearings, you can see these are the ball bearings. ಸೊ ಬಾಲ್ ಬೇರಿಂಗ್ಸ್ ಏನಿರ್ತದೆ, ಒಂದು ಸಣ್ಣ ರಿಂಗ್ ಇರುತ್ತೆ, ಅದರಲ್ಲಿ ಇನ್ನೊಂದು ರಿಂಗು, ಅದರಲ್ಲಿ ಸಣ್ಣ ಸಣ್ಣ ಬಾಲ್ ಇರುತ್ತೆ. ಯು ಕ್ಯಾನ್ ಸಿ ದ ಸ್ಮಾಲ್ ಸ್ಮಾಲ್ ಬಾಲ್ಸ್ ಹಿಯರ್. ಸೊ ಡ್ಯೂ ಟು ದೇರ್ ಮೂವ್ಮೆಂಟ್ ವಾಟ್ ಹ್ಯಾಪನ್ಸ್, the friction between the parts of the machine will reduce. ಆ ಸಣ್ಣ ಸಣ್ಣ ಬಾಲ್ ಇರುವುದರಿಂದ ಘರ್ಷಣೆ ಏನಾಗುತ್ತೆ, ಅವು ರೊಟೇಟ್ ಆಗ್ತಾ ಇರ್ತವೆ, ಹೌದಾ. ಸೊ ಘರ್ಷಣೆ ಕಮ್ಮಿ ಆಗುತ್ತೆ, ಮತ್ತು ಆ ಮಷೀನ್ ಅಥವಾ ಆ ವೆಹಿಕಲ್ಲು ಜಾಸ್ತಿ ದಿನ ಓಡತ್ತೆ. Okay, ball bearings are used in ceiling fans, bicycles and the vehicles to reduce the friction. So friction reduce ಆಗಬೇಕಾದ್ರೆ ball bearings ಹಾಕ್ತಾರೆ, so that the movement between the parts of the machine, or the friction between the parts of the machine, will be reducing due to the movement of this ball bearings, so that the friction will be reduced and the machine can work properly. So this is about the reducing friction. So what all we learned, using lubricants ಅಂದರೆ ಸ್ಮೂತ್ನೆಸ್ನ ಹೆಚ್ಚಿಗೆ ಮಾಡುವಂತಹ ಪೌಡರ್ಸ್, ಆಯಿಲ್ಸ್ ಆರ್ ಗ್ರೀಸ್ನ ನೋಡಿರ್ಬೋದು. ಸೈಕಲಲ್ಲಿ ಚೈನ್ ಏನಾದರೂ ಲೂಸ್ ಆಯ್ತಂದರೆ ನಾವು ಚೈನ್ನ ಕಟ್ಕೋತೀವಿ ಅಥವಾ ಫಿಕ್ಸ್ ಮಾಡ್ತೀವಿ, ಅದನ್ನೆಲ್ಲ ಮುಟ್ಟಿದಾಗ ನಿಮ್ಮ ಕೈಯೆಲ್ಲ ಬ್ಲ್ಯಾಕ್ ಆಗುತ್ತೆ. ಇಟ್ ಈಸ್ ಡ್ಯೂ ಟು ದ ಗ್ರೀಸ್, ಹೌದಾ. ಸೊ ಗ್ರೀಸಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಇಫ್ ಗ್ರೀಸಿಂಗ್ ಆಲ್ಸೋ ರೆಡ್ಯೂಸಸ್ ಇನ್ ದ ಬೈಸಿಕಲ್ ವಿಲ್ ನಾಟ್ ಮೂವ್. Understood? So proper greasing or oiling should be done to the vehicles or else the machines to reduce the friction. Using rollers or wheels, ಗಾಲಿಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫ್ರಿಕ್ಷನ್ನು ಕಮ್ಮಿ ಆಗುತ್ತೆ. ದೆನ್ ಯೂಸಿಂಗ್ ಬಾಲ್ ಬೇರಿಂಗ್ಸ್ ಯೂಸ್ ಮಾಡೋದ್ರಿಂದ ದೇರ್ ವಿಲ್ ಬಿ ಅ decreased friction between the parts of the machine. So this is how we can reduce the friction. We can increase the friction by increasing the roughness of the surface, that is by providing the certain designs on the tires, or grooved shoes. You can see grooved shoes here. Okay, then to increase the grip, or by applying some rough powder on the surface to hold any object carefully. Next ಕಾನ್ಸೆಪ್ಟ್ ಇಸ್ ಫ್ಲೂಯಿಡ್ ಫ್ರಿಕ್ಷನ್. ಫ್ಲೂಯಿಡ್ ಅಂದರೆ ಏನು? ಫ್ಲೂಯಿಡ್ ಅಂದರೆ ಇಟ್ ಈಸ್ ನಾಟ್ ಅ ವಾಟರ್ ಆರ್ ಅ ವಾಟರಿ ಅಥವಾ ದ್ರವ ಪದಾರ್ಥ ಅಲ್ಲ. ಫ್ಲೂಯಿಡಲ್ಲಿ ಎರಡೂ ಬರುತ್ತೆ, ಅನಿಲನೂ ಬರುತ್ತೆ, ದ್ರವ್ಯಕ ಪದಾರ್ಥ ಅಥವಾ ನೀರಿನಂಥ ಪದಾರ್ಥನೂ ಬರುತ್ತೆ, ಹೌದಾ. ಸೊ ಗ್ಯಾಸ್ ಆ್ಯಂಡ್ ಲಿಕ್ವಿಡ್ ಫಾರ್ಮ್ಸ್ ದ ಫ್ಲೂಯಿಡ್. ಗ್ಯಾಸ್ ಮತ್ತು ಲಿಕ್ವಿಡ್ ಅಂದರೆ ಯಾವುದೇ ಒಂದಂತಹ ಪದಾರ್ಥಗಳು ವಿಚ್ ಕ್ಯಾನ್ ಫ್ಲೋ, ಅವು ಜಾರತ್ತೆ ಅಥವಾ ಮೂವ್ ಆಗ್ತವೆ, ಅಂಥದಕ್ಕೆ ನಾವೇಂತೀವಿ, ಫ್ಲೂಯಿಡ್ ಅಂತೀವಿ. ಅನಿಲನೂ ಮೂವ್ ಆಗುತ್ತೆ, ಹೌದಾ. ಗಾಳಿ ಒಂದೇ ಕಡೆ ಇರುತ್ತಾ? ಇಲ್ಲ, ಇಟ್ ವಿಲ್ ಮೂವ್ ಅರೌಂಡ್. ಲಿಕ್ವಿಡ್ ಅಂದರೆ ವಾಟರ್, ಮಿಲ್ಕ್, ಹಾಲು, ನೀರು. ಸೊ ಇವೆಲ್ಲ ಏನಾಗುತ್ತೆ, ಒಂದು ಜಾಗದಿಂದ ಬೇರೆ ಕಡೆ ಹರಿತಾವೆ. ಹೌದಾ. ಸೊ ಹರಿಯುವ ಕೆಪಾಸಿಟಿನ ಹೊಂದಿರುವಂತಹ ಇದಕ್ಕೇನಂತೀವಿ ನಾವು, ಫ್ಲೂಯಿಡ್ ಅಂತ ಅಂತೀವಿ. ಅಂದರೆ ಅನಿಲಗಳು ಬರುತ್ತೆ ಮತ್ತು ಲಿಕ್ವಿಡ್ಸು ಬರುತ್ತೆ. ಸೊ ಫ್ಲೂಯಿಡ್ ಫ್ರಿಕ್ಷನ್ is the force of friction exerted by liquids and gases and on objects moving through them.
Fluid friction means what? It is the force of force of friction exerted by liquids. It is caused by the liquids or else gases on the objects moving through them. Fluid friction will be depend on the speed of the object, the shape and the nature. Fluid friction ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ಲೂಯಿಡ್ ಫ್ರಿಕ್ಷನ್ ಅಂದರೆ ಲಿಕ್ವಿಡ್ ಅಥವಾ ಗ್ಯಾಸಸ್ಸು ಆಬ್ಜೆಕ್ಟ್ ಮೇಲೆ ಆ್ಯಕ್ಟ್ ಆದಾಗ, ಸೊ ಅದರ ನಡುವಿನ ಆ ಗಾಳಿ ಅಥವಾ ಆ ದ್ರವ್ಯದ ಜೊತೆ ಮತ್ತು ಆ ವಸ್ತುವಿನ ಜೊತೆ ನಡೆಯುವ ಘರ್ಷಣೆಯನ್ನು ನಾವು ಫ್ಲೂಯಿಡ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಫ್ಲೂಯಿಡ್ ಫ್ರಿಕ್ಷನ್ ಎದ್ರ ಮೇಲೆ? ಸ್ಪೀಡ್, ಆ ವಸ್ತುವಿನ ಸ್ಪೀಡ್ ಮೇಲೆ, ಆಮೇಲೆ ಆ ವಸ್ತುವಿನ ಶೇಪ್ ಮೇಲೆ, ಮತ್ತು ಆ ನೇಚರ್ ಅದು ಹೇಗಿದೆ. ಎಣ್ಣೆ ಬೇರೆ ಥರ ಇರುತ್ತೆ, ವಾಟರ್ ಬೇರೆ ಥರ ಇರುತ್ತೆ, ಆಮೇಲೆ ಗಾಳಿ ಬೇರೆ ಥರ ಇರುತ್ತೆ. ಸೊ ಆ ನೇಚರ್, ಅದರ ಪ್ರಕೃತಿ ಹೇಗಿರುತ್ತೋ, ಅದರ ವಾಸ್ತವ್ಯ ಹೇಗಿರುತ್ತೋ, ಆ ಫ್ಲೂಯಿಡಿನ ವಾಸ್ತವ್ಯ ಹೇಗಿರುತ್ತೋ ಅದರ ಆಧಾರದ ಮೇಲೆ ಬೇಸಾಗಿದೆ. ಸೊ ವಿಚ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಫ್ಲೂಯಿಡ್ ಫ್ರಿಕ್ಷನ್ ಹಿಯರ್? ಬರ್ಡ್ಸ್ ಫ್ಲೈಯಿಂಗ್ ಇನ್ ಏರ್ ಹ್ಯಾವ್ ಸ್ಟ್ರೀಮ್ ಲೈನ್ಡ್ ಬಾಡಿ ಟು ರೆಡ್ಯೂಸ್ ದ ಫ್ಲೂಯಿಡ್ ಫ್ರಿಕ್ಷನ್. ಸ್ಟ್ರೀಮ್ ಲೈನ್ಡ್ ಅಂತ ಅಂದ್ರೆ ಏನು? ಹೀಗೆ ನಡುವೆ ಏನಿರುತ್ತೆ, ಹೀಗೆ ಎನ್ಲಾರ್ಜ್ ಆಗಿರುತ್ತೆ. ಎರಡು ಎಂಡಲ್ಲಿ ಏನಿರುತ್ತೆ, ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಏರ್ ಹ್ಯಾವ್ ಸ್ಟ್ರೀಮ್ ಲೈನ್ಡ್ ಬಾಡಿ ಟು ರೆಡ್ಯೂಸ್ ದ ಫ್ಲೂಯಿಡ್ ಫ್ರಿಕ್ಷನ್. ಸ್ಟ್ರೀಮ್ ಲೈನ್ ಅಥವಾ ಏರ್ ಏನಿರುತ್ತೆ, ಗಾಳಿಯಲ್ಲಿ ಏನಾಗಬೇಕು, ಬರ್ಡ್ಸ್ಗಳು ಫ್ಲೈ ಆಗಬೇಕು. ಸೊ ಅಲ್ಲಿ ಏನಾಗುತ್ತೆ, ಗಾಳಿ ವೇಗವಾಗೂ ಇರ್ಬೋದು, ಗಾಳಿ ಕಮ್ಮಿನೂ ಇರ್ಬೋದು. ಸೊ ಗಾಳಿ ವೇಗನ ತಡಿಲಿಕ್ಕೆ ದ ಶೇಪ್ ಆಫ್ ದ ಬರ್ಡ್ ವಿಲ್ ಬಿ ಸ್ಟ್ರೀಮ್ ಲೈನ್ಡ್. ಅಂದರೆ ಈಗ ಹೀಗಿರತ್ತೆ ಅಂತ ಬರ್ಡ್ದು. ಸೊ ಈಗಾಗತ್ತೆ, ಗಾಳಿ ಬಂದರೂ ಹೀಗೆ, ಗಾಳಿ ವೇಗ ಜಾಸ್ತಿ ಇದ್ರೂ ಹೀಗೆ ಬಂದು ಹೀಗೆ ಹೋಗಿ ಮತ್ತೇನಾಗುತ್ತೆ, ಇಲ್ಲಿ ಎಂಡ್ ಆಗಿಬಿಡತ್ತೆ. ಸೊ ದ್ಯಾಟ್ ಇಟ್ ಕ್ಯಾನ್ ಫೇಸ್ ದ ಏರ್ ಕರೆಂಟ್ಸ್. ಗಾಳಿಯ ವೇಗನ ಏನು ಮಾಡುತ್ತೆ, ಅವು ತಡ್ಕೋಬೋದು. ಆ ರೀತಿ ಅದರದ್ದು ಬಾಡಿ ಶೇಪ್ ಇರುತ್ತೆ. ದೆನ್ ಫಿಶಸ್, ಮೀನು ನೀರಲ್ಲಿ ವಾಸವಾಗಿರುತ್ತೆ. ಸೊ ನೀರು ಹರಿತಾ ಇರುತ್ತೆ, ಅಥವಾ ಅದು ನೀರಿನ ಫೋರ್ಸ್ ಒಮ್ಮೆ ಜಾಸ್ತಿ ಇರುತ್ತೆ, ಒಮ್ಮೆ ಕಮ್ಮಿ ಇರುತ್ತೆ. ಸೊ ಟು ಫೇಸ್ ದ ವಾಟರ್ ಕರೆಂಟ್, ಈಗ ನೀರು ಈ ದಿಕ್ಕಲ್ಲಿ ಬರ್ತಾ ಇದ್ರೆ, ಹರಿತಾ ಇದ್ರೆ, ಫಿಶ್ ಈ ದಿಕ್ಕಲ್ಲಿ ಹೋಗ್ತಾ ಇರಬೇಕಾದ್ರೆ ಸೊ ಏನು ಮಾಡುತ್ತೆ, ವಾಟರ್ ಅಥವಾ ನೀರಿನ ಹರಿವನ್ನು ಅವನು ತಡೆ ಹಿಡಿದು ಮೂವ್ ಆಗಬೇಕು. ಸೊ ದ ಸ್ಟ್ರೀಮ್ ಲೈನ್ಡ್ ಬಾಡಿ ಆಫ್ ಅ ಫಿಶ್, ಈ ಸ್ಟ್ರೀಮ್ ಲೈನ್ಡ್ ಇರೋದ್ರಿಂದ ಏನಾಗುತ್ತೆ, ದೇ ಕ್ಯಾನ್ ಫೇಸ್ ದ ವಾಟರ್ ಕರೆಂಟ್. ನೀರಿನ ಹರಿವನ್ನು ನಾವು ಫೇಸ್ ಮಾಡಿ ದೇ ಕ್ಯಾನ್ ಮೂವ್ ಈಸಿಲಿ. ಸೊ ಸ್ಟ್ರೀಮ್ ಲೈನ್ಡ್ ಬಾಡಿ ಹೆಲ್ಪ್ಸ್ ದ fish to move or to reduce the fluid friction. Then aeroplanes and spacecrafts. ಏರೋಪ್ಲೇನ್ಸ್ನ ನೋಡಿರ್ಬೋದು ಅಥವಾ ಸ್ಪೇಸ್ ಕ್ರಾಫ್ಟ್ಸ್ ನೋಡಿರ್ಬೋದು. ಸೊ ಅದರ ಶೇಪು ಏನಿರುತ್ತೆ, ದೇ ವಿಲ್ ಬಿ ಸ್ಟ್ರೀಮ್ ಲೈನ್ಡ್. ಎರಡು ತುದಿಗಳು ಚೂಪಾಗಿ ಅಥವಾ ಸ್ವಲ್ಪ ಸಣ್ಣದಾಗಿರುತ್ತೆ, ಮಧ್ಯದ ಭಾಗ ಏನಿರುತ್ತೆ ಸ್ವಲ್ಪ ಎನ್ಲಾರ್ಜ್ ಆಗಿರುತ್ತೆ. ಓಕೆ, ಸೊ ಟು ಫೇಸ್ ದ ಏರ್ ಕರೆಂಟ್ಸ್, ದಟ್ ಈಸ್ ಅ ಗಾಳಿಯ ವೇಗವನ್ನು, ಗಾಳಿ ಯಾವ ರೀತಿ ಬರ್ಬೋದು, ಗಾಳಿಯ ಚಲನೆಯನ್ನು ಫೇಸ್ ಮಾಡಿ ಅದನ್ನು ಧಿಕ್ಕರಿಸಿ ಹೋಗುವಂತಹ ಶಕ್ತಿ ಬೇಕಾಗತ್ತೆ. ಸೊ ಅದಕ್ಕೆ ಏನಾಗುತ್ತೆ, ದ ಏರ್ ಕ್ರಾಫ್ಟ್ಸ್ ಆರ್ ದ ಏರೋಪ್ಲೇನ್ಸ್ ವಿಲ್ ಬಿ ಹ್ಯಾವಿಂಗ್ ಸ್ಟ್ರೀಮ್ ಲೈನ್, ಸೊ ದ್ಯಾಟ್ ಇಫ್ ದ ಏರ್ ಕಮ್ಸ್ ಆಲ್ಸೋ it comes and go away easily. It can face the air currents easily. That is why streamlined body is applied. So fluid friction ಅಲ್ಲಿ ಏನಾಗುತ್ತೆ, to reduce the friction the body shape will be streamlined. So what do you mean by streamlined? What do you mean by fluid friction? It is the friction of any gas or a liquid on an object. Okay, here a bird is an object, and here what is influencing? The air is influencing. Here the fish is an object, here what is influencing? The water is influencing. Here aeroplane or spacecraft is an object, here what is influencing? The air is influencing. So there will be a friction between the air and these object, which causes the friction, which is called as fluid friction. So what all we learned today? We learned regarding the increasing friction, right? Then we learned regarding how to reduce the friction.
Okay, then we learnt regarding the useful effects of the friction, then demerits of the friction,